ವಿಶೇಷವಾದ ತಂಡ ಕಟ್ಟಿ ಆ ಪ್ರದೇಶಕ್ಕೆ ಹೋಗಿ ಮಾಡಿದಂತ ಸಿನಿಮಾ. ಆಲ್ ದ ಬೆಸ್ಟ್. ಈಗ ಟ್ರೈಲರ್ ನೋಡೋಣ, ನಂತರ ಮಾತಾಡೋಣ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸೂಡಿ ಸರ್ ಆಮೇಲೆ ಧನಂಜಯ ಸರ್ ಎದುರುಗಡೆ ನಿಂತು ಮಾತಾಡಕ್ ನಾವೆಲ್ಲ ಇನ್ನು ತುಂಬಾ ಚಿಕ್ಕವನು ನಾನು. ಅದರಿಂದಾಗಿ ಕ್ರೆಡಿಟ್ ಅಭಿ ಸರ್ಗೆ ಆಮೇಲೆ ಚರಣ್ ಸರ್ಗೆ ಹೋಗ್ಬೇಕಿತ್ತು. ಯಾಕಂದ್ರೆ ನನ್ನ ಸರಿಯಾದ ದಾರಿಗೆ, ಒಬ್ಬ ಬರಹಗಾರನ ಸರಿಯಾದ ದಾರಿಗೆ ಅವರು ಕರ್ಕೊಂಡು ಹೋದ್ರು. ಅದರಿಂದಾಗಿ ಈ ತರ ಒಂದು ಪ್ರಾಡಕ್ಟ್ ಈಚೆ ಬರೋಕ್ಕೆ ಸಾಧ್ಯವಾಯಿತು. ಸೊ ಎಲ್ಲ ಕ್ರೆಡಿಟ್ ನಾನು ಚರಣ್ ಸರ್ ಆಮೇಲೆ ಅಭಿ ಸರ್ಗೆ ನಾನು ಕೊಡ್ತೀನಿ. ಅಂಡ್ ಆಲ್ಸೋ ಥ್ಯಾಂಕ್ ಯು ಕೃಷ್ಣಪ್ಪ ಸರ್, ನನ್ನನ್ನು ನಿಮ್ಮ ಒಂದು ಕನಸಿನಲ್ಲಿ ನನ್ನನ್ನು ಒಂದು ಇಂಪಾರ್ಟೆಂಟ್ ವ್ಯಕ್ತಿಯಾಗಿ ಕರ್ಕೊಂಡಿದ್ದಕ್ಕೆ ಐ ಥ್ಯಾಂಕ್ ಯು ಒನ್ ಅಂಡ್ ಎವ್ರಿ ಒನ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಅವರೇ. ಶಿವ ಸರ್. ಎಲ್ಲರಿಗೂ ನಮಸ್ಕಾರಗಳು. ಸ್ಪೆಷಲಿ ಥ್ಯಾಂಕ್ಸ್ ಟು ಧನಂಜಯ್ ಸರ್, ಸೂರಿ ಸರ್ಗೆ. ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಸಿನಿಮಾಟೋಗ್ರಾಫರ್ ಆಗಿ ಭಾಗಿಯಾಗಿ ಕೆಲಸ ಮಾಡಿದ್ದಕ್ಕೆ. ಈ ಒಂದು ಟೆಕ್ನಿಕಲಿ ಇಷ್ಟು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗಿ ನನ್ನ ಪ್ರೊಡ್ಯೂಸರ್ಸ್ ನನಗೆ ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು. ತುಂಬ ನರ್ವಸ್ ಆಗ್ತಿದೆ ಹೇಳೋದಕ್ಕೆ. ಎಲ್ಲರಿಗೂ ನಮಸ್ಕಾರ. ಸೂರಿ ಸರ್ ಥ್ಯಾಂಕ್ ಯು, ಧನ್ಯವಾದ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಮೂವಿ ನೋಡಿದ್ದೀನಿ, ಅದಕ್ಕೋಸ್ಕರ ಒಂದು ಮಾತು ಹೇಳ್ತೀನಿ. ಸೋಮು ಸೌಂಡ್ ಇಂಜಿನಿಯರ್ ಕೆಲಸನೇ ಬಗ್ ಹುಡ್ಕೋದು, ಮಿಸ್ಟೇಕ್ ಹುಡ್ಕೋದು. ಸೋಮು ಮುಖಾಂತರ ನಮ್ಮ ಡೈರೆಕ್ಟರ್ ಅಭಿ ಅವರು ನಮ್ಮೆಲ್ಲರ ಬಗ್ ಹುಡ್ಕುವಂತ ಕೆಲಸ ಮಾಡಿದ್ದಾರೆ. ಸೊ ಅದು ನಂಗೆ ಫೀಲ್ ಆಗಿದೆ. ಈ ಮೂವಿ ನೋಡಿದ್ಮೇಲೆ ನಾನು ಕಂಪ್ಲೀಟ್ ಆಗಿ ನಾನು ಒಂಥರ ಸ್ಟನ್ ಆಗಿಬಿಟ್ಟಿದೆ. ಆ ರಾತ್ರಿ ಊಟನೇ ಹಿಂಗೆ ಮಾಡೋಕ್ಕಾಗಿರಲಿಲ್ಲ ಆ ಥರದ್ದು. ಸೊ ಮಾಸಿ ಸರ್ ಥ್ಯಾಂಕ್ ಯು, ಅಭಿ ಸರ್ ಥ್ಯಾಂಕ್ ಯು. ಯಾಕಂದ್ರೆ ಈ ಕ್ಯಾರೆಕ್ಟರ್ ನಂಗೆ ಸಿಗ್ತಿರ್ಲಿಲ್ಲ. ನಿಮ್ಮಿಬ್ಬರ ಡಿಸ್ಕಷನ್ ಇಂದ ಈ ಕ್ಯಾರೆಕ್ಟರ್ ನಂಗೆ ಸಿಕ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕಾಗಿಲ್ಲ, ಇದು ನನ್ನ ಮನೆ, ಈ ಟೀಮ್ ನನ್ನ ಮನೆ. ಸೊ ಹಾಗಾಗಿ ಥ್ಯಾಂಕ್ಸ್ ಹೇಳಿದ್ರೆ ಎಲ್ಲೋ ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ಹಾಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸ್ಪೆಷಲ್ ಥ್ಯಾಂಕ್ಸ್ ಟು ಸೂರಿ ಸರ್ ಅಂಡ್ ಧನಂಜಯ್ ಸರ್ ಬಂದಿದ್ದಕ್ಕೆ. ಅಂಡ್ ನಾನು ನಾಯಕಿ ನಟಿಯಾಗಿ ನಟಿಸಿರುವಂತಹ ಮೊದಲನೇ ಚಿತ್ರ ಇದು, ನಮ್ಮ ಸೋಮು ಸೌಂಡ್ ಇಂಜಿನಿಯರ್. ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಆದಿ ಸರ್ಗೆ ಮತ್ತೆ ಮಾಸ್ತಿ ಸರ್ಗೆ ಮತ್ತೆ ಅಭಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಆದಿ ಸರ್ ಮಾಸ್ತಿ ಸರ್ಗೆ ನನ್ನನ್ನು ರೆಫರ್ ಮಾಡಿದ್ದು, ಅದಾದ್ಮೇಲೆ ಮಾಸ್ತಿ ಸರ್ ಅಭಿ ಸರ್ಗೆ ರೆಫರ್ ಮಾಡಿದ್ದು. ಸೊ ಹೀಗಾಗಿ ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಅಭಿ ಸರ್, ಸೌಮ್ಯ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಅಂಡ್ ಒನ್ ಮೋರ್ ಏನಂತಂದ್ರೆ ಎಲ್ಲ ನಮ್ಮ ಸೋಮು ಸೌಂಡ್ ಇಂಜಿನಿಯರ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ಈ ಟೈಮಲ್ಲಿ ನಾವು ಶೂಟ್ ಮಾಡಿದ್ದು ಮಾರ್ಚ್ ಅಂಡ್ ಏಪ್ರಿಲ್ ಟೈಮಲ್ಲಿ. ಬಿಸಿಲು ಅಂದ್ರೆ ಬಿಸಿಲು. ಅಂಡ್ ನಮ್ ಟೀಮ್ ಅಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಟೀಮ್ ಬ್ಯಾಂಗ್ಳೂರಿಯನ್ಸು. ಸೊ ಅಂತ ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ ಶೂಟ್ ಮಾಡೋದಂತಂದ್ರೆ ಸುಲಭದ ಮಾತಲ್ಲ, ತುಂಬಾ ಕಷ್ಟ ಇತ್ತು. ಅಂಡ್ ಸ್ಪೆಷಲಿ ನಮ್ಮ ಟೆಕ್ನಿಷಿಯನ್ಸ್ ಟೀಮ್ಗೆ ಮತ್ತೆ ಡೈರೆಕ್ಷನ್ ಟೀಮ್ಗೆ ಅಂಡ್ ಲೈಟ್ ಬಾಯ್ಸ್ಗೆ ಅಂಡ್ ಪ್ರೊಡಕ್ಷನ್ ಟೀಮ್ಗೆ ಅಂಡ್ ಡಿಒಪಿ ಆದಂತ ಶಿವಸೇನಾ ಸರ್ ಮತ್ತೆ ನವೀನ್ ಸರ್ಗೆ ಮತ್ತೆ ಮಲ್ಲು ಅಣ್ಣ, ನಿಖಿಲ್, ಶ್ರೇಷ್ಠ, ಎಲ್ರಿಗೂ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ಅಂಡ್ ಪ್ರೊಡ್ಯೂಸರ್ ಆದಂತ ವಿಜಯ್ ಸರ್ ಅಂಡ್ ಕ್ರಿಶ್ ಸರ್, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಏನಂತ ಅಂದ್ರೆ ನಮ್ಮ ಸೋಮು ಸೌಂಡ್ ಇಂಜಿನಿಯರ್ ಒಂದು ದೊಡ್ಡ ಅರಮನೆ ಅಂತ ಅಂದ್ರೆ ಇದಕ್ಕೆ ಇವರೆಲ್ಲರೂ ಪಿಲ್ಲರ್ಸ್ ತರ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ತುಂಬಾ ಧನ್ಯವಾದಗಳು. ಅಂಡ್ ಚಲನಚಿತ್ರದ ಅತ್ಯುತ್ತಮ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ಸೂರಿ ಸರ್, ಮತ್ತೆ ಸ್ಟೈಲಿಶ್ ಖಳನಾಯಕ ಧನಂಜಯ್ ಸರ್ ಅಂತ ಹೇಳ್ಬೋದು. ಅವರು ನಮ್ಮ ಮೂವಿ ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾದ ತಕ್ಷಣ ನನ್ಗಂತೂ ತುಂಬಾ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ ಇಷ್ಟು ದಿನ ಪಟ್ಟಿರೋ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಯ್ತು, ಒಂಥರ ಸಾರ್ಥಕನೇ ಅನ್ಸ್ಬಿಡ್ತು. ನನಗೂ ಮಾತ್ರ ಅಲ್ಲ, ನಮ್ಮ ಅಮ್ಮ ಬಂದಿದ್ದಾರೆ, ನಮ್ಮ ಬಿಜಾಪುರದಿಂದ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಸೊ ನಮ್ಮ ಇಡೀ ಫ್ಯಾಮಿಲಿ ತುಂಬಾ ಖುಷಿಯಾಗಿದೆ. ಅಂಡ್ ಈ ದಿನನ ನಾನು ಯಾವತ್ತೂ ಮರೆಯಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀನಿ. ಪ್ರೆಸ್ ಅವರಿಗೆಲ್ಲ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಲ್ಲಿ ನಿಂತಿರೋದು ನನ್ಗಂತೂ ತುಂಬಾನೇ ಖುಷಿಯಾಗಿದೆ. ಇಲ್ಲಿ ಇವತ್ತು ಮೇನ್ ಆಗಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅಭಿ ಸರ್. ಥ್ಯಾಂಕ್ ಯು ಸೋ ಮಚ್ ನನ್ಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ, ನಾನು ವಿಭಿನ್ನವಾಗೂ ಪಾತ್ರನ ನಿಭಾಯಿಸಬಹುದು ಅಂತ ತೋರಿಸ್ಕೊಟ್ಟಿದ್ದಕ್ಕೆ. ಅಂಡ್ ಮೊದ್ಲಿಂದ ನೋಡ್ತಾ ಹೋದ್ರೆ ಎಲ್ಲಾ ಪಾತ್ರಧಾರಿಗಳು ತುಂಬಾನೇ ಚೆನ್ನಾಗಿ ತೋರಿಸಿರುವಂತಹ ಡಿಒಪಿ ಸರ್ಗೆ ಥ್ಯಾಂಕ್ ಯು.
ಮ್ಯೂಸಿಕ್ ನಾನಂತೂ ಹೇಳಕ್ಕೆ ಆಗಲ್ಲ. ಯು ಆಲ್ ನೋ, ನೀವೆಲ್ಲ ಸಾಂಗ್ ನೋಡಿದ್ಮೇಲೆ ಹೇಗಿದೆ ಅಂತ. ಸೊ ಚರಣ್ ಸರ್ ಅಮೇಝಿಂಗ್ ವರ್ಕ್. ಐ ನೋ ನೀವು ಚೆನ್ನಾಗಿ ಮಾಡಿರ್ತೀರಾ ಅಂತ, ಬಟ್ ನನ್ಗಂತೂ ಪರ್ಸನಲಿ ಸಾಂಗ್ ನೋಡಿದ್ಮೇಲೆ ಇಟ್ಸ್ ಲೈಕ್, ಇವಾಗ ನಾವು ನೋಡ್ತಿರ್ತೀವಿ ಎಲ್ಲಾ ಸಾಂಗು, ಅದ್ರಲ್ಲೂ ಆ ಕಡೆ ಸೈಡಿನ ಪ್ರಾಂತ್ಯದ ಸಾಂಗ್ ನ ಇಷ್ಟು ಚೆನ್ನಾಗಿ ಮ್ಯೂಸಿಕಲಿ ತೋರಿಸಬಹುದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಅಂಡ್ ಹಾಯ್ ಧನಂಜಯ್ ಸರ್, ಹಾಯ್ ಸೂರಿ ಸರ್, ತುಂಬಾನೇ ಖುಷಿ ಆಗ್ತಾ ಇದೆ ದಟ್ ನೀವ್ ಇವತ್ತು ಲಾಂಚ್ ಮಾಡಕ್ ಬಂದಿರೋದು. ನಮ್ ಪ್ರೊಡ್ಯೂಸರ್ ಆಗಿರ್ಬೋದು, ಟೀಮಿನ ಎಲ್ಲರೂ ತುಂಬಾನೇ ಪರಿಶ್ರಮ ಪಟ್ಟಿದೀವಿ. ಅಂಡ್ ಐ ಹೋಪ್ 15th ನಾವೆಲ್ಲ ಏನ್ ಕಷ್ಟ ಪಟ್ಟಿದೀವೋ ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅಂತ. ನನಗೆ ಯಾವ ಮೈಕ್ ಬರುತ್ತೆ ಅಂತ ಕಾಯ್ತಿದ್ದೆ ನಾನು. ಅಂದ್ರೆ ಏನ್ ಮಾತಾಡ್ಬೇಕು ಅನ್ನೋದನ್ನೂ ಪ್ಲಾನ್ ಮಾಡ್ತಾ ಇದ್ದೆ. ನನ್ನ ಮಾನಸ ಗುರುಗಳು ಸೂರಿ ಸರ್, ಅವ್ರ ಸಿನಿಮಾಗಳನ್ನ ನಾನು ತುಂಬಾ ಸಲ ನೋಡಿದ್ದೀನಿ. ತುಂಬಾ ಸಮಗ್ರವಾಗಿ ಗ್ರಹಿಸಿರ್ತಾರೆ, ಅದನ್ನ ಬಹಳ ಸಿಂಪ್ಲಿಫೈ ಆಗಿ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಹಾಗಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ತುಂಬಾ ಇತ್ತು, ನನ್ಗೆ ಆಗಿರ್ಲಿಲ್ಲ. ಪುಣ್ಯ ಅಲ್ಲೇ ಬೆಳೆದಂತ ಅಭಿ ಸರ್ ನನಗೆ ಅವಕಾಶ ಮಾಡಿಕೊಟ್ರು. ಇಡೀ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಒಂದು ಕತೆ ಅಂದ್ರೆ ಆ ಕತೆ ಒಂದು ಎದೆ ಭಾರ ಮಾಡಬೇಕು, ಇಲ್ಲ ಎದೆ ಹಗುರ ಮಾಡಬೇಕು. ಈ ಕತೆ ನಮ್ಮನ್ನ ಅಲ್ಲಲ್ಲೇ ಎದೆ ಭಾರ ಮಾಡುತ್ತೆ, ಮತ್ತೆ ಅಲ್ಲಲ್ಲೇ ಎದೆನ ಹಗುರ ಮಾಡುತ್ತೆ, ಭಾರ ಮಾಡುತ್ತೆ. ತುಂಬಾ ಇದೆ ಕತೆ ಒಳಗಡೆ. ನೋಡೇ ಆನಂದಿಸ್ಬೇಕು ಈ ಸಿನಿಮಾನ. ಇಡೀ ತಂಡ ತುಂಬಾ 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 ಶ್ರದ್ಧೆಯಿಂದ ಒಂದು ಧ್ಯಾನಿಸ್ಕೊಂಡು ಮಾಡಿರೋಂತ ಒಂದು ಸಿನಿಮಾ ಇದು. ಸಿನಿಮಾನೇ ಬದುಕೆ ನಮ್ಮ ಸಿನಿಮಾ ಅನ್ಕೊಂಡು ಮಾಡಿರೋಂತ ಒಂದು ಸಿನಿಮಾ. ಅದ್ಭುತವಾಗಿದೆ. ಎಲ್ರಿಗೂ ಧನ್ಯವಾದಗಳು.